ಅಲ್ಲ, ಈ ಸರಿನು ಜಾನ್ವಿ ಅಂತ ಬಂದಾಗ ಜಾನ್ವಿ ಅವರು ಡೈವರ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಅದೊಂದು ದೊಡ್ಡ ಸುದ್ದಿ ಆಗೋಯ್ತು. ಸರ್ ಜಾನ್ವಿ ಅವ್ರು ಬಂದ್ಬಿಟ್ಟು ನಾನ್ ನೋಡ್ದಂಗೆ ಆಕ್ಚುಲಿ ನ್ಯೂಸ್ ಅದೆಲ್ಲ ನಾನು ನೋಡ್ತಾನೆ ಇದ್ದೆ, ಫಸ್ಟ್ ಇಂದ ನಾನು ನೋಡ್ತಾನೆ ಇದ್ದೆ. ನಾನು ಆಗ್ಲಿದ್ದಾನು ಒಳ್ಳೆ ಕ್ಯೂಟ್ ಫ್ಯಾಮಿಲಿ ಇತ್ತು, ಇದಿತ್ತು. ಬಟ್ ಅವರು ಒಂದು ಫ್ಯಾಮಿಲಿ ಬಿಟ್ಟು ಹೊರಗಡೆ ಬರಬಾರ್ದಾಯ್ತು. ಅವ್ರದ್ದೇನೋ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಏನಿದೆ ಅವ್ರದ್ದು, ಫೈನಲ್ ಆಗಿ ಅವ್ರದ್ದು ಫ್ಯಾಮಿಲಿ ವಿಷಯ ನಮ್ಗಂತೂ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು, ಒಂದು ಕ್ಯೂಟ್ ಫ್ಯಾಮಿಲಿ. ಎಲ್ಲೋ ಮಿಸ್ ಮಾಡ್ಕೊಂಡು ಈ ರೀತಿ ಬಂದು ಆರ್ಟಿಸ್ಟ್ ಆಗೋದ್ ನಾನು ಆರ್ಟಿಸ್ಟ್ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದು ಕಾಂಪ್ರ ಆಗಿ ಏನೋ ಒಂದು ಮಾಡ್ಬೋದಾಯ್ತು, ಅವ್ರ ಹತ್ರ ಪರ್ಮಿಷನ್ ತಗೊಂಡೆ ಅಂತ ಅನ್ಕೊಂಡೆ. ಬಟ್ ಈ ರೀತಿ ಇಷ್ಟು ದೊಡ್ಡ ಮಟ್ಟಕ್ಕಾಗಿ ಅವ್ರನ್ನ ಬಿಟ್ಟು ಈ ರೇಂಜ್ ಅಲ್ಲಿ ಇದ್ ಮಾಡ್ತಾ ಇದಾರೆ ಅಂದಾಗ ಎಲ್ಲೋ ಒಂದ್ ಮನ್ಸಿಗೂ ನೋವಾಗುತ್ತೆ. ಯಾಕಂದ್ರೆ ಒಂದ್ ಫ್ಯಾಮಿಲಿ ಸರ್, ಯಾರೇ ಆಗ್ಲಿ ಒಂದ್ ಫ್ಯಾಮಿಲಿ ಕಟ್ಟಾದಾಗ ಬೇಜಾರಾಗಲ್ಲ ಸರ್. ಎಷ್ಟರಾಗ್ಲಿ ಸರ್ ಈಗ ಅಟ್ಲೀಸ್ಟ್ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಂಥದ್ದೇ ಇರುತ್ತೆ. ಯಾವ್ದು ಏನ್ ಬಗೆಹರಿಸ್ತೀರಾ ಯಾವ್ದು ಇಲ್ಲ ಸರ್, ಸಮಸ್ಯೆಗಳು ಬಗೆಹರಿಸುವಂತದ್ದು ಇತ್ತು. ಅದೇ ಒಬ್ಬೊಬ್ರು ಮೈಂಡ್ ಒಂದ್ ಮೆಂಟಾಲಿಟಿ, ನನಗೆ ಬೆಳಿಲೇಬೇಕು, ನನ್ಗೆ ಯಾರು ಬೇಡ ಅಂತ ಬಂದಾಗ ಯಾವ ಸಿನಿಮಾ ಲ್ಯಾಂಡ್ ಅಂದಾಗ ನಿಮ್ಗೆ ಗೊತ್ತಿರೋ ಸರ್, ಆಯ್ತಾ, ಎಲ್ಲಾನು ಬಿಟ್ಟು ಬರುವಂತದೇ ಇರ್ತಾರೆ. 99% ಹೆಣ್ಮಕ್ಳುಗಳು ಬಂದೇ ಬರ್ತಾರೆ. ಆದ್ರೆ ಎಲ್ಲಾರು ಬರ್ತಾರೆ ಅಂತ ಹೇಳ್ತಾ ಇಲ್ಲ. 99% ಒಲವು ಈ ಕಡೆ ಬಂದಾಗ ಆ ಕಡೆ ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಆ ತಪ್ಪು ಅಂತ ಹೇಳಿ ಹೈಲೈಟ್ ಮಾಡಿ ಬರುವಂತವ್ರು ಇರ್ತಾರೆ. ಸರ್ ಈಗ ವ್ಯಕ್ತಿತ್ವಗಳ ನಡುವೆ ನಡೆಯುವಂತ ಆಟ ಬಿಗ್ ಬಾಸ್ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಈಗ ಯಾರ್ದೋ ಡೈವರ್ಸ್ ಆಗಿದೆ, ಯಾರ್ದೋ ಗಂಡ ಬಿಟ್ಟಿದ್ದಾರೆ ಅಂತ ಒಂದು ದೊಡ್ಡ ಮೀಡಿಯಾ ಅಂತ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಜನ ನೋಡುವಂಥವ್ರು ಯೂತ್ಸು, ಅದರಲ್ಲಿ ಹೆಣ್ಮಕ್ಳುಗಳು ತುಂಬಾ ಜನ ನೋಡ್ತಾರೆ. ಆ ಥರ ನೋಡೋದ್ರಿಂದ ಇವತ್ತು ಆಲ್ರೆಡಿ ವಾರಕ್ಕೆ, ಒಂದು ತಿಂಗಳಿಗೆ, 2 ವರ್ಷಕ್ಕೆ, 3 ವರ್ಷಕ್ಕೆ, ಒಂದ್ ದಿನಕ್ಕೆ ಡೈವರ್ಸ್ಗಳಾಗ್ತಾ ಇದೆ. ಈ ತರದ ಚರ್ಚೆ ಮಾಡೋ ಅವಶ್ಯಕತೆ ಇದೆಯಾ? ಅಲ್ಲಿ ಅಂತವ್ರ ಅವಶ್ಯಕತೆ ಇದೆಯಾ? ನೀವು ಕರೆಕ್ಟ್ ಕ್ವಶನ್ ಕೇಳಿದ್ರೆ ಸರ್, ನಾವು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದೀವಿ? ಕರೆಕ್ಟ್ ಅಲ್ಲ ಸರ್? ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದೀವಿ? ಇವಾಗ ಗಂಡ ಬಿಟ್ಟಿರೋರು ಸ್ಟೇಜ್ ಮೇಲೆ ಒಂದು ಟಾಪ್ ಆಗಿ ಎಲ್ಲ, ಯಾಕಂದ್ರೆ ಎಲ್ಲ ಅನುಸರಿಸ್ತಾ ಇರ್ತಾರೆ. ಅನುಸರಿಸ್ತಾ ಇರ್ತಾರೆ. ನೋಡು, ನಂಗೆ ಅಡ್ಜಸ್ಟ್ ಆಗ್ಲಿಲ್ಲ, ಬಂದ್ಬಿಟ್ಟೆ ನಾನು ಸ್ಟೇಜ್ ಮೇಲೆ ಬಿಗ್ ಬಾಸ್ ಆಡ್ತಾ ಇದೀನಿ, ನಾನು ಆರ್ಟಿಸ್ಟ್, ನಾನು ತುಂಬಾ ಕಷ್ಟ ಬಿದ್ದೀನಿ ಅಂತ ಹೇಳ್ತಾ ಇದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಅದನ್ನೇ ಅನುಕರಣೆ ಮಾಡೋರು ತುಂಬಾ ಜನ ಇರ್ತಾರೆ ಸರ್. ಹೌದು ಸರ್. ನನಗೂ ಬಿಡ ಇನ್ನೊಂದೇನೋ, ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೀನಿ, ಬಿಟ್ಟು ಬರ್ತೀನಿ, ಬೇರೆ ರೀತಿನೇ ಬದುಕ್ತೀನಿ ಅನ್ನೋ ಒಂದು ಸಮಯ ಬಂದ್ಬಿಟ್ಟಿದೆ ಸರ್ ಆಲ್ರೆಡಿ, ಆಯ್ತಾ. ಈಗ ಅವ್ರು ಬಿಟ್ಟು ಹೊರಗಡೆ ಬಂದು ಈ ತರ ಚೆನ್ನಾಗವ್ರೆ ಅಂದಾಗ ಎಷ್ಟೋ ಹೆಣ್ಮಕ್ಳಿಗೆ ಅದೇ ತರ ಮನಸ್ಥಿತಿ ಬರಲ್ಲ ಸರ್. ಖಂಡಿತವಲ್ಲ ಆ ರೀತಿ ಆಗ್ತಾನೆ. ಈ ರೀತಿ ಸಮಾಜದಲ್ಲಿ ತುಂಬಾ ತುಂಬಾ ತುಂಬಾನೇ ಬ್ಯಾಡ್ ಮೆಸೇಜ್ಗಳು ಹೋಗ್ತಾನೆ ಇದೆ ಸರ್. ನಾನು ಒಂದ್ ಕಡೆ ಕೇಳಿದ್ದೆ ಸರ್, ಒಂದಷ್ಟು ಜನ ತುಂಬಾ ಸ್ವಲ್ಪ ವಯಸ್ಸಾದಂತವ್ರು, ಸ್ವಲ್ಪ ತಿಳುವಳಿಕೆ ಇರೋರು ಮಾತಾಡ್ತಿದ್ರು. ಇವರು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡ್ತಾರೆ. ಈ ಬಿಗ್ ಬಾಸ್ ಅಲ್ಲಿ ಆ ಹೆಣ್ಮಕ್ಳು ಹಾಕೋರೋ ಚಡ್ಡಿ, ಹಾಕೊಳ್ಳೋ ಬನೀನು, ಇವ್ರು ಹಾಕೊಳ್ಳೋ ಮೈ ಎಲ್ಲ ಬಿಚ್ಕೊ ಓಡಾಡೋದು, ಈ ಕಾರ್ಯಕ್ರಮ ನೋಡಿದ್ರೆ ಇದೇನ್ ಕಾರ್ಯಕ್ರಮ ಅಂತಾರ. ಬಟ್ಟೆಗೆ ಒಂದು ಇದಿರ್ಬಾರ್ದ? ಬಿಗ್ ಬಾಸ್ಗಾದ್ರೂ ಗೊತ್ತಾಗೋದು ಬೇಡವಾ? ಈ ತರ ಒಂದ್ ರೀತಿ ಟೈಟ್ ಆಗಿ ಓಪನ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡು ಗಂಡ್ ಮಕ್ಳಾಗಿರ್ಬೋದು ಎಲ್ಲ ಫ್ಯಾಮಿಲಿ ಕಾರ್ಯಕ್ರಮ ಅಂತ ಹೇಳ್ತಾರೆ. ಈ ತರದ ಅವಶ್ಯಕತೆ ಇರುತ್ತಾ ಬಟ್ಟೆಗಳದ್ದು? ಸರ್ ಏನಾಗಿದೆ ಅಂದ್ರೆ, ನಮ್ಮ ಜನರೇಷನ್ ಹಂಗಿದೆ, ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಜನ ಎಲ್ಲ. ನೀವು ಹೋಗಿ ಅಲ್ಲಿ ರಾಮಾಯಣ ಮಹಾಭಾರತ ಮಾಡ್ತೀನಿ ಬಿಗ್ ಬಾಸ್ ಅಂದ್ರೆ ಯಾವ್ದೇ ಕಾರಣಕ್ಕೂ ಜನ ತಗೊಳಲ್ಲ ಸರ್. ತಗೊಂತಾರ ಸರ್? ತಗೊಳಲ್ಲ. ಯಾವ್ದೇ ಕಾರಣಕ್ಕೂ ನೋಡಲ್ಲ ಸರ್. ಸರ್ ಜನಗಳಿಗೆ ಬೇಕಾಗಿರೋದು ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಅದೇ. ಬಟ್ ಏನಾಗುತ್ತೆ ಅಂದ್ರೆ, ಈಗ ನೋಡಿ, ಒಬ್ಬೊಬ್ರು ವೈಯಕ್ತಿಕ ಅವ್ರದ್ದು ಶಾರ್ಟ್ಸ್ ಹಾಕೊಳ್ಳೋದು, ಅದು ಅವ್ರ ವೈಯಕ್ತಿಕ. ಇಲ್ಲಿ ಅದೇ ಸ್ಟೇಜ್ ಮೇಲೆ ಅವ್ರು ಪೌರಾಣಿಕ ತರ ಒಂದು ಗದೆ ಇಟ್ಕೊಂಡು ಇದೆಲ್ಲ ಮಾಡಿದ್ರೆ ತಗೊಳ್ಳೋಂತ ಖಂಡಿತ ಇಲ್ಲ ಸರ್ ಬಿಗ್ ಬಾಸ್ ಅಲ್ಲಿ. ಸರ್ ನೀವು ಕೂತ್ಕೊಂಡು 3 ಅವರ್ ನೋಡ್ತೀರಾ ಸರ್? ಯಾವ್ದೇ ಕಾರಣಕ್ಕೂ ನೋಡಲ್ಲ ಸರ್, ಆಯ್ತಾ. ಅದೇ ಹೇಳಿ, ಶಾರ್ಟ್ಸ್ ಅದು ಇದು ಹಾಕೊಂಡು ಹೋದ್ರೆ ಎಲ್ಲಾರು ಆ ಕಡೆ ಹೋಯ್ತಾರೋ ಈ ಕಡೆ ತಿರುಗಿ ನೋಡ್ಬಿಟ್ಟು ಅಷ್ಟೇ ಸರ್. ಯಾಕಂದ್ರೆ ನೀವು ಬಟ್ಟೆ ಅಂಗಡಿಲಿ ಇದ್ದೀರಿ, ತುಂಬಾ ಜನ ಬಂದು ಅಂತ ಬಟ್ಟೆನೆ ತಗೋತಾರ ಅನ್ಸುತ್ತೆ. ನಿಮ್ಗೆ ಅನುಭವ ಇದೆ ಅನ್ಸುತ್ತೆ ಸರ್. ಬಟ್ಟೆ ನೋಡಿ, ಅವ್ರ ವೈಯಕ್ತಿಕ. ನಿಮ್ಗೆ ಪಂಚೆ ಇಷ್ಟ ಆಗ್ಬೋದು, ಅವ್ರಿಗೆ ಸ್ಕರ್ಟ್ ಇಷ್ಟ ಆಗ್ಬೋದು, ಅವ್ರಿಗೆ ಟಾಪ್ ಇಷ್ಟ ಆಗ್ಬೋದು, ಒಬ್ರಿಗೆ ಶೇರ್ವಾನಿ ಇಷ್ಟ ಆಗ್ಬೋದು. ಬಟ್ಟೆ ಬಂದು ಅವ್ರ ವೈಯಕ್ತಿಕ ಸರ್. ಅದು ಅಂದ್ರೆ ಜನಕ್ಕೆ ಏನ್ ಬೇಕಾಗಿದೆ ಅದನ್ನೇ ಬಿಗ್ ಬಾಸ್ ಕೊಡ್ತಾ ಇದೆ. ನಮ್ಗೆ ಬಂದು ನಿಮ್ಗೆ ಶಾರ್ಟ್ಸ್ ಬೇಕು ಅಂದ್ರೆ ನಾನು ಕೊಡಲ್ಲ ಅನ್ನಕ್ಕಾಗಲ್ಲ ಸರ್. ನೀವು ಶಾರ್ಟ್ಸ್ ಹಾಕೊಂಡೆ ಗೋವಾ ಹೊಡಿತೀರಾ, ಟ್ರಿಪ್ ಬಿಗ್ ಬಾಸ್ ಕೂಡ ಹೋಗ್ತೀರಾ, ನಾವ್ ಅದಕ್ಕೆ ಏನ್ ಮಾಡಕ್ಕಾಗಲ್ಲ ಸರ್. ನಂದೇನ್ ಬಿಸ್ನೆಸ್ ಅಷ್ಟೇ ಅದು. ನಾನ್ ಬಿಸ್ನೆಸ್ ಪ್ರಕಾರ ಹೋದ್ರೆ ನೀವ್ ಏನ್ ಕೇಳಿದ್ರು ಕೊಡ್ತೀನಿ ಸರ್, ಆಯ್ತಾ. 1 ಪೀಸ್ ಕೊಡ್ತೀರಾ, 2 ಪೀಸ್ ಕೊಡ್ತೀರಾ ಅಂತ ಕೇಳಂಗಿಲ್ಲ ಸರ್. ಹೆಣ್ಮಕ್ಳು ಏನ್ ಕೇಳ್ತಾರ ಕೊಡ್ತೀರಾ, ಹುಡುಗರು ಏನ್ ಕೇಳ್ತಾರ ಕೊಡ್ತೀರಾ. ಈಗಿನ ಜನರೇಷನ್ ಏನೇನು ಇವಾಗ ಏನೇನು ಕ್ರಿಯೇಟಿವಿಟಿ ಐಟಮ್ ಬಂದಿದೆ ಅದೆಲ್ಲ ನಾನು ಕೊಡೋಂತ ವ್ಯವಸ್ಥೆ ಮಾಡ್ತೀನಿ ಸರ್. ನೀವು ಯಾವ ಸಿನಿಮಾ ಸೀರಿಯಲ್ ಆಕ್ಟ್ ಮಾಡಿದ್ದೀರಾ ಸರ್? ಸರ್ ನಾನು ಪ್ರಸ್ತಾ ಅಂತ ಹೇಳ್ಬಿಟ್ಟು ಮೇನ್ ವಿಲನ್ ಆಗಿ ಆಕ್ಟ್ ಮಾಡಿದ್ದೀನಿ. ಯಾವ ಸರ್ ಸಿನಿಮಾ ಹೆಸರು? ಪ್ರಸ್ತಾ ಅಂತ ಹೇಳ್ಬಿಟ್ಟು. ಪ್ರಸ್ತಾ ನಾವ್ ಮಾತಾಡಿರೋ ವಿಚಾರನ ಅದೇ, ನಿಮ್ ಸಿನಿಮಾನು ಅದೇ. ಆಮೇಲೆ ಬೇರೆ ಆದ್ರೆ ಪ್ರಸ್ತಾದಲ್ಲಿ ಆ ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದವ್ರಿಗೆ ಗೊತ್ತಿರುತ್ತದು. ಒಂದು ಹಳ್ಳಿಯ ವಾತಾವರಣದಲ್ಲಿ ನಡೆಯುವಂತದ್ದು. ತುಂಬಾ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇರುವಂತ ಸಿನಿಮಾ ಸರ್. ಅದಲ್ದೇನೆ ಬೇರೆ ಏನ್ ಯಾವ್ದು ಮಾಡಿದ್ದೀರಾ ಸರ್? ಸರ್ ಅಂಬಾಸಿಡರ್ ಅಂತ ಒಂದು ಮೂವಿ ಮಾಡಿದೀನಿ, ಕೃತಕ ಅಂತ ಮಾಡಿದೀನಿ, ಸುಮಾರು ಮೂವಿ ಮಾಡಿದೀನಿ ಮೇಡಮ್. ಸುಮಾರು ಸೀರಿಯಲ್ ಕೂಡ ಮಾಡಿದೀನಿ ಸರ್. ಕಮಲಿ ಮಾಡಿದೀನಿ, ಕುಲವಧು ಮಾಡಿದೀನಿ, ಮುದ್ದುಲಕ್ಷ್ಮಿ, ಸುಬ್ಲಕ್ಷ್ಮಿ ಸಂಸಾರ, ಪದ್ಮಾವತಿ ಎಲ್ಲಾದ್ರಲ್ಲೂ ವಿಲನ್ ಆಗಿ ಮಾಡಿದೀನಿ ಸರ್. ಯಾಕೆಂದ್ರೆ ಎಲ್ಲಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು, ಧಾರಾವಾಹಿಲಿ ಇರೋರು ಅದ್ರ ಪರವಾಗಿ ಮಾತಾಡ್ತಾರೆ, ತಪ್ಪ್ಯಾರು ಮಾತಾಡಲ್ಲ. ನೀವು ಎಲ್ಲವನ್ನು ಕೂಡ ವಿಸ್ತೃತವಾಗಿ ಮಾತಾಡೋದಲ್ಲ, ಅದಕ್ಕೆ ಖುಷಿ ಆಯ್ತು ಸರ್. ಏನಂದ್ರೆ ನೋಡಿ, ಈಗ
ಸರ್ ನನ್ಗೆ ಅದು ಬಂದು ಒಂದು ಎಂಜಾಯ್ಮೆಂಟ್ ಪ್ಲಸ್ ಅಲ್ಲಿ ಹೋದ್ರೆ ಏನೋ ಒಂದು ಸೆಲೆಬ್ರಿಟಿ ಆಗ್ಬೋದು ಇದ್ ಮಾಡ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ನನ್ ಬಿಸ್ನೆಸ್ ಬಂದ್ ಪಕ್ಕ ಇದೆ ಸರ್, ಬಟ್ಟೆ ಬಿಸ್ನೆಸ್ ನಂದು. ಅಲ್ಲಿ ಏನೋ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಕ್ ಮಾತ್ರ ಹೋಗ್ಬೋದು ಅಷ್ಟೇ. ಅದನ್ನೇ ನನ್ನ ಬಿಸ್ನೆಸ್ ಆಗಿ ನಾನು ಅಳವಡಿಕೆ ಮಾಡ್ಕೊಳಕ್ಕಾಗಲ್ಲ ಈ ಸರ್. ಕೂದ್ಲು ಎಷ್ಟು ದಿವಸದಿಂದ ಬಿಟ್ಟಿದ್ದೀರಿ ಸರ್? ಸರ್ ನಾನು ಸುಮಾರು ವರ್ಷಗಳಿಂದ ಬಿಟ್ಟಿದ್ದೀನಿ ಸರ್. ಸುಮಾರು ವರ್ಷ ಅಂದ್ರೆ ಒಂದು 15-20 ವರ್ಷದಿಂದ ಬಿಡ್ತೀನಿ. ಅದ ಕಟ್ ಮಾಡಿಸ್ತೀನಿ, ಲೈಟ್ ಆಗಿ ಕಟ್ ಮಾಡಿಸಿ ಇದೇ ಮೇಂಟೈನ್ ಮಾಡಿದ್ದೀನಿ ಸರ್. ಆಯ್ತು ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.